Hi children, welcome to revision class children. Okay, so today I will tell you revision. Okay, 5th standard. So 5th standard ಅಲ್ಲಿ ನಿಮಗೆ ಬರುವಂತ ಲೆಸನ್ಸ್ ಯಾವಪ್ಪ ಅಂತಂದ್ರೆ 1 to 7. Okay children, 1 to 7th ಲೆಸನ್ ಇರುತ್ತೆ ನಿಮಗೆ ಎಕ್ಸಾಮ್ಗೆ 1 to 7. ಓಕೆ, ಸೊ ಈ 1 to 7 ಫಸ್ಟ್ ಏನಪ್ಪ ಇದು ರಿವಿಷನ್ ಅಂತ ಇರಲಿ. ಏನು ರಿವಿಷನ್? ಯಾವ ಎಕ್ಸಾಮ್ ರಿವಿಷನ್ ಮಕ್ಕಳ ಇದು? ಓಕೆ, SA1 ಹೌದಾ, ಮಿಡ್ ಟರ್ಮ್ ಎಕ್ಸಾಮ್ SA1 ರಿವಿಷನ್ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಬರುವಂಥದ್ದು 1 ರಿಂದ 1 to 7th ಲೆಸನ್. ಓಕೆ ಚಿಲ್ಡ್ರನ್, ಸೊ ಈ 1 to 7th ಲೆಸನ್ ಅಲ್ಲಿ ಮೊದಲನೇ ಲೆಸನ್ ಪ್ರಾರ್ಥನಾ, सेकंड पहचानो कौन क्या करता है. ओके, थर्ड लेसन कविता मेरा भारत देश, और 4th लेसन लालच का परिणाम. 5th लेसन कविता खिलौने वाला मेरी कश्मीरी यात्रा. 6th लेसन मेरी कश्मीर यात्रा, और 7th लेसन बगीचा है ना चिल्ड्रन. ಇಷ್ಟನ್ನ ನಿಮ್ಮ ಪೋರ್ಷನ್ ನಾನು FSA1 ಇದಕ್ಕೆ ನಾನು ನಿಮಗೆ ಏನು ಮಾಡ್ತಾ ಇದ್ದೀನಿ, ಇವತ್ತು ರಿವಿಷನ್ ಅನ್ನ ಕೊಡ್ತಾ ಇದ್ದೀನಿ. ರಿವಿಷನ್ ಅಂತಂದ್ರೆ ಇಂಪಾರ್ಟೆಂಟ್ ಕ್ವಶನ್ ಕೊಡೋಕ್ಕಿಂತನೂ ಚಿಲ್ಡ್ರನ್ ನಿಮಗೆ ಎಲ್ಲರೂ ಒಂದ್ಸರಿ ಏನು ಮಾಡ್ಬೇಕು, ನಾವು ಅದನ್ನ ರಿವೈಸ್ ಮಾಡ್ತೀವಿ. ಓಕೆ, ಏನು ಮಾಡ್ತೀವಿ? ರಿವೈಸ್ ಮಾಡ್ಕೋತೀವಿ. ಸೊ ಇಲ್ಲಿ ಪ್ರಾರ್ಥನಾದಲ್ಲಿ ಅಂದರೆ 1 to 7 ಲೆಸನ್ ಅಲ್ಲಿ ನಿಮಗೆ ಯಾವ ಥರ ಕ್ವಶನ್ಸ್ ಬರುತ್ತೆ? ನೀವು ಆಲ್ರೆಡಿ FA1 FA2 ಎಕ್ಸಾಮನ್ನು ನೀವು ಆಲ್ರೆಡಿ ಫೇಸ್ ಮಾಡಿ ಬಂದಿದ್ದೀರಾ. ಸೊ ಯಾವ ಟೈಪ್ಸ್ ಕ್ವಶನ್ಸ್ ಆನ್ಸರ್ಸ್ ಇರುತ್ತೆ, ಯಾವ ಟೈಪ್ಸ್ ಎಲ್ಲ ಇರುತ್ತೆ ನೋಡಿದ್ವಿ. ಸೊ ಸೇಮ್ ಪ್ಯಾಟರ್ನ್ ಎಲ್ಲ ಸೇಮ್ ಇರುತ್ತೆ ಹೌದಾ. ಏನಿರುತ್ತೆ? ಫಸ್ಟ್ ಆಫ್ ಆಲ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್ ಇರುತ್ತೆ, ಟ್ರೂ ಆರ್ ಫಾಲ್ಸ್ ಇರುತ್ತೆ, ಆಮೇಲೆ ಕ್ವಶನ್ ಆನ್ಸರ್ಸ್ ಇರುತ್ತೆ, ಆಮೇಲೆ ಗ್ರಾಮರ್ ಇರುತ್ತೆ ಹೌದಾ. ಸೊ ಈಗ ನಾನು ಒಂದೊಂದೇ ಲೆಸನ್ನಲ್ಲಿ ಏನೇನು ಬರುತ್ತೆ ನಿಮಗೆ ಎಕ್ಸಾಮ್ಗೆ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ. ಓಕೆ, ಸೊ ಪ್ರಾರ್ಥನಾದಲ್ಲಿ ಮುಖ್ಯವಾಗಿ ಬರುವಂಥದ್ದು ಪ್ರಾರ್ಥನಾ ಒಂದೇ ಅಲ್ಲ, 1 to 7th ಚಿಲ್ಡ್ರನ್, 1 to 7th ಈ ಎಲ್ಲ ಲೆಸನ್ಗಳಲ್ಲಿ ಏನು ಬರುತ್ತೆ ನಿಮಗೆ? ಮೇನ್ ಇಂಪಾರ್ಟೆಂಟ್ ಶಬ್ದಾರ್ಥ. ಎಲ್ಲ ಲೆಸನ್ನಿಂದಲೂ ಶಬ್ದಾರ್ಥ ಕೊಡ್ತಾ ಇದ್ದೀನಿ. ಸೊ ನೀವು ಶಬ್ದಾರ್ಥವನ್ನು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕು. ಓಕೆ, ಶಬ್ದಾರ್ಥವನ್ನು ನಾನು ನಿಮಗೆ ಇಲ್ಲಿ ನೀಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಏನಿದೆ? ಶಬ್ದಾರ್ಥ ಇಸ್ ವೆರಿ ಇಂಪಾರ್ಟೆಂಟ್. ಶಬ್ದಾರ್ಥಗಳನ್ನ ಎಲ್ಲ ಓದ್ಕೊಡ್ರಿ. ನೆಕ್ಸ್ಟ್ ಬರುವಂಥದ್ದು ನಿಮಗೆ ಸಹಿ ಉತ್ತರ ಚುನ್ಕರ್ ಲಿಖಿಯೇ ಹೌದಾ. ಸಹಿ ಉತ್ತರ ಚುನ್ಕರ್ ಲಿಖಿಯೇ ಇದು ಕೂಡ ಎಲ್ಲ ಲೆಸನ್ನಲ್ಲೂ ಬರುತ್ತೆ. ಸಹಿ ಉತ್ತರ ಚುನ್ಕರ್ ಲಿಖಿಯೇ. ओके, ಇದು ಇಂಪಾರ್ಟೆಂಟ್ ಇದೆ. ಸಹಿ ಉತ್ತರ ಚುನ್ಕರ್ ಲಿಖಿ और सही गलत का निशान लगाए. ಎರಡು ಒಂದರಲ್ಲೇ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ, ಸಹಿ ಉತ್ತರಕ ಅಂತಂದ್ರೆ ಏನು? ಇಲ್ಲಿ 4 ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. ನೀವು ಅದಕ್ಕೆ ಒಂದು ಆನ್ಸರ್ ಅನ್ನ ಟಿಕ್ ಮಾಡಬೇಕಾಗತ್ತೆ. ಅದು ಬಾಲಕ್ ಕ್ಯಾ ನವಾತೆ ಹೇ, ಹಾತ್ ನವಾತೆ ಹೇ, ಯಾ ಶಿಶ್ ನವಾತೆ ಹೇ, ಯಾ ಆಂಖ್ ನವಾತೆ ಹೇ. ಹಾತ್ ನವಾತೆ ಹೇ ಹೌದಾ. ಇಲ್ಲಿ ನಾವೇನಂತ ಬರಿತೀವಿ? ಕ್ಯಾ ನವಾತೆ ಹೇ ಬಾಲಕ್, ಕ್ಯಾ ನವಾತೆ ಹೇ. ಇಲ್ಲಿ ಏನು ಕೊಟ್ಟಿದ್ದಾರೆ? ಹಮ್ ಬಾಲಕ್ ನಾದಾನ್ ಶಿಶ್ ನವಾಕರ್ ಕರೆ ಪ್ರಣಾಮ್. ಇಲ್ಲಿ ನಾವು ಶಿಶ್ ಅಂತ ಟಿಕ್ ಮಾಡಬೇಕು. ಗೊತ್ತಾಯ್ತಲ್ಲ ಚಿಲ್ಡ್ರನ್. ಸೊ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಸಂಸಾರ ಕೋ ಧರತಿ ಹವಾ ಪಾನಿ किसने दिया? लोगों ने दिया, गुरु ने दिया, या प्रभु ने दिया? ಎಸ್, ಪ್ರಭು ನೆ ದಿಯಾ ಹೌದಾ. ನೋಡ್ರಿ, ಇನ್ನೂ ಒಂದಿಲ್ಲಿ ಸಹಿ ಗಲತ್ और सही निशान का उत्तर ಎರಡೂ ನಾನು ಮಿಕ್ಸ್ ಆಗಿ ಕೊಡ್ತಾ ಇರ್ತೀನಿ ಇಲ್ಲಿ. ಓಕೆ, ಯಾಕಂದ್ರೆ ಎರಡು ಸೇಮ್ ಇರುತ್ತೆ. ಇಲ್ಲಿ ತಪ್ಪು ಸರಿಯಾಗಿ ಗುರುತನ್ನ ಹಾಕ್ರಿ ಅಂತ ಇರುತ್ತೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಂತಾನೆ ಇರುತ್ತೆ. ನಾನು ನಿಮಗೆ ಈ ಉತ್ತರಕ್ಕೆ ಇಲ್ಲಿ ಏನ್ ಮಾಡ್ತೀನಿ? ಆನ್ಸರ್ಗಳನ್ನ ಕೊಟ್ಟಿರ್ತೀನಿ ಇಲ್ಲೇ. ಸೊ ಕ್ವಶನ್ಗಳನ್ನ ಇಲ್ಲಿ ನೀಡಿರ್ತೀನಿ. ಈ ಆನ್ಸರ್ಗಳಲ್ಲಿ ಯಾವ್ದು ಸರಿಯಾದ ಆನ್ಸರ್ ಇಲ್ಲಿ ರೆಡಿ ಆಗುತ್ತೋ ಅದನ್ನ ನೀವು ಬರೀಬೇಕು. ಓಕೆ, ಚೂಸ್ ಮಾಡಿ ಕರೆಕ್ಟಾಗಿ ಬರಬೇಕು. ಆನ್ಸರ್ ಆಲ್ರೆಡಿ ನಾನು ಕೊಟ್ಟಿರ್ತೀನಿ, ಚೂಸ್ ಮಾಡಿ ಬರಿಬೇಕು ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ವಶನ್ ಆನ್ಸರ್. ಕ್ವಶನ್ ಆನ್ಸರ್ಸ್ ಕೂಡ ಇಂಪಾರ್ಟೆಂಟ್ ಹೌದಾ. ಏನು ಕ್ವಶನ್ಸ್ ಬರ್ಬೋದು? ಬಾಲಕ್ नादान क्यों है? क्योंकि वो अभी तक छोटा बच्चा है. बच्चे किसका गुणगान करता है? प्रभु का गुणगान करता है. इस संसार को किसने बनाया?
प्रभु ने बनाया। प्रिय सुमन का क्या अर्थ है? सबसे सबका प्रिय बनना, है ना, सबका प्रिय बनना। हाँ, शब्दों का वाक्य बनाइए, ಏನಿದೆ ಇಲ್ಲಿ ವಾಕ್ಯ बनाइए, ಓನ್ ಸೆಂಟೆನ್ಸ್, ಇದು ಇಂಪಾರ್ಟೆಂಟ್ ಚಿಲ್ಡ್ರನ್, ವಾಕ್ಯ बनाइए, ಹೌದಾ, ವಾಕ್ಯ बनाइए, ಓನ್ ಸೆಂಟೆನ್ಸ್, ಇದು ಕೂಡ ಇಂಪಾರ್ಟೆಂಟ್. ಎಕ್ಸಾಂಪಲ್ प्रणाम, ನಾನು प्रणाम ಅಂತ ಕೊಟ್ಟೆ ಅಂದ್ರೆ हम प्रतिदिन गुरुजनों को प्रणाम करना चाहिए, ಹೌದಾ, ಇದು ಓನ್ ಸೆಂಟೆನ್ಸ್, ನೀವು ಬೇಕಾದ ಬರೀರಿ ಓನ್ ಸೆಂಟೆನ್ಸ್ ಅನ್ನ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಏನಪ್ಪಾ ಅಂತಂದ್ರೆ ಇವಂತೂ ಕಂಪಲ್ಸರಿ ಎಲ್ಲ ಲೆಸನ್ಗೆ ಬರುವಂಥವು. ಶಬ್ದಾರ್ಥ ಕೊಡ್ತೀನಿ, ಸಹಿ ಉತ್ತರ ಚುನ್ಕ ಲಿಖಿ ಕೊಡ್ತೀನಿ, ಆಮೇಲೆ ವಾಕ್ಯ बनाइए ಕೊಡ್ತಾ ಇದ್ದೀನಿ. ಆಮೇಲೆ ಗ್ರಾಮರ್ ಅಲ್ಲಿ ಏನಪ್ಪಾ ಅಂತಂದ್ರೆ ಪರ್ಯಾಯವಾಚಿ ಶಬ್ದ, ಪರ್ಯಾಯವಾಚಿ ಶಬ್ದ. ಓಕೆ, ಪರ್ಯಾಯವಾಚಿ ಶಬ್ದ ನಿಮ್ಗೆ ಆಲ್ರೆಡಿ ನಾನು ಬಹಳ ಸಲ ಹೇಳಿದ್ದೀನಿ ಇದನ್ನ ಏನು ಅಂತ ಎಂದು. ಒಂದು ಶಬ್ದಕ್ಕೆ ಅನೇಕ ಶಬ್ದಗಳು ಬರ್ತಾವು, ಆದ್ರೆ ಅದಕ್ಕೆ ಮೀನಿಂಗ್ ಒಂದೇ ಆಗಿರ್ತೈತಿ, ಹೌದಾ. ಎಕ್ಸಾಂಪಲ್ ಈಶ್ವರ್, ಈಶ್ವರ್ ಅಂತಂದ್ರೆ ನಾವು ದೇವ್ರು ಅಂತ ಹೇಳ್ತೀವಿ. ಈಶ್ವರ್ಗೆ ಹಲವಾರು ಹೆಸರುಗಳನ್ನ ಕೊಡ್ತೀವಿ ನಾವು. ಏನು ಕೊಡಬಹುದು? ಬ್ರಹ್ಮ ಕೊಡಬಹುದು, ಸ್ವಾಮಿ ಅಂತ ಕೊಡಬಹುದು, ಭಗವಾನ್ ಅಂತ ಕೊಡಬಹುದು, ಹೌದಾ. ಭಗವಾನ್ ಅಂದ್ರೂ ದೇವ್ರು, ಸ್ವಾಮಿ ಅಂತಂದ್ರೂ ದೇವ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅನೇಕ ಶಬ್ದಗಳು ಬರಬಹುದು, ಆದ್ರೆ ಅದಕ್ಕೆ ಉತ್ತರ ಒಂದೇ ಆಗಿರುತ್ತೆ, ಮೀನಿಂಗ್ ಒಂದೇ ಆಗಿರುತ್ತೆ. ಸೊ ಇದು ಪರ್ಯಾಯವಾಚಿ ಶಬ್ದ. ಓಕೆ, ಆಮೇಲೆ ವರ್ಣಮಾಲಾ, ವರ್ಣಮಾಲಾಗಳನ್ನ ಕ್ವಶನ್ ಕೊಡ್ತೀನಿ. ಸ್ವರಗಳೆಷ್ಟು, ಆಮೇಲೆ ವ್ಯಂಜನಗಳೆಷ್ಟು, ಯಾವುದು ಇರಬಹುದು, ವರ್ಣಮಾಲಾಗಳ ಬಗ್ಗೆ ನಿಮಗೆ ಕೊಡ್ತಾ ಇರ್ತೀನಿ. ಆಮೇಲೆ ಇಲ್ಲಿ ಸೆಕೆಂಡ್ ಲೆಸನ್ ಬಂದು ಪಹಚಾನೋ ಕೌನ್ ಕ್ಯಾ ಕರ್ತಾ ಹೇ, ಹೌದಾ. ಇದಂತೂ ತುಂಬಾ ಇಂಪಾರ್ಟೆಂಟ್ ಲೆಸನ್, ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಕ್ವಶನ್ಸ್ ಬರ್ಬೋದು. ಶಬ್ದಾರ್ಥ ಈ ಲೆಸನ್ ಅಲ್ಲಿ ಶಬ್ದಾರ್ಥ ಇದೆ, ಶಬ್ದಾರ್ಥ ಇದರಲ್ಲಿನೂ ಹಾಕ್ತೀನಿ. ಆಮೇಲೆ ಸಹಿ ಉತ್ತರ ಚುನ್ಕ ಲಿಖಿ ಇದರಲ್ಲೂ ಕೂಡ ಹಾಕ್ತಾ ಇದ್ದೀನಿ. ಆಮೇಲೆ ವಾಕ್ಯ बनाइए ಈ ಲೆಸನ್ ಇಂದನೂ ತಗೊಳ್ತಾ ಇದ್ದೀನಿ. ಆಮೇಲೆ ಸೇಮ್ ಪರ್ಯಾಯವಾಚಿ ಶಬ್ದ. ಓಕೆ, ಆಮೇಲೆ ಕ್ವಶನ್ ಆನ್ಸರ್ಸ್ ಬಂದು सैनिक देश सेवा के बारे में आप जो जानते हैं लिखिए. सैनिक हमारे देश की रक्षा करता है, ಹೌದಾ, ನಿಮಗೆ ಏನು ಅನ್ಸುತ್ತೋ ಅದನ್ನ ಬರೀಬೇಕು. ಆಮೇಲೆ सिविल इंजीनियर का क्या काम होता है? सिविल इंजीनियर का काम क्या काम रहता है? मैप बनना, ಹೌದಾ. ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸಿವಿಲ್ इंजीनियर ಏನೇನ್ ಮಾಡ್ತಾರೆ? सिविल इंजीनियर घर का नक्शा तैयार करता है और मकान बनाता है और नक्शा बनाते हैं, घर का नक्शा बनाते हैं. सो ಈ ರೀತಿಯಾಗಿ ಕ್ವೆಶ್ಚನ್ಸ್ ಗಳನ್ನು ಕೊಡ್ತಾ ಇದ್ದೀನಿ. हमारे जीवन में किसान का क्या महत्व है? किसान का क्या महत्व है? किसान अनाज वो क्या करता है? खेती में किसान खेती में करता है और मौसम के हर मौसम के अनुसार अनाज पैदा करता है और अनाज के साथ साथ सब्जियां, फ्रूट्स सभी वहाँ उगाता है ना चिल्ड्रन. ओके, सो नेक्स्ट है अपने फैमिली डॉक्टर के बारे में कुछ पंक्तियां लिखी है. फैमिली डॉक्टर के ಬಗ್ಗೆ ಬರಬೇಕು. हमारे फैमिली डॉक्टर क्या क्या करता है चिल्ड्रन? समय समय पर आकर हमारे घर में होने वाले सभी सदस्य का जानकारी लेते हैं और उसका ख्याल रखने के लिए मेडिसिन समय समय पर मेडिसिन भी देता है ना चिल्ड्रन. ओके, नेक्स्ट आता है अभी यहाँ और शब्दों का अंतर, उनके अर्थ लिखिए और अंतर लिखिए. ಇದನ್ನೇನು ನಾನು ಕೊಡೋದಿಲ್ಲ, ಓರ್ ಆ್ಯಂಡ್ ಔರ್ ಕೊಡೋದಿಲ್ಲ ಮಕ್ಕಳೇ, ಡೋಂಟ್ ವರಿ. ನೆಕ್ಸ್ಟ್ ಬಂದು ವರ್ಬ್, ಕ್ರಿಯಾ, ಗ್ರಾಮರ್. ಗ್ರಾಮರ್ ಟೋಟಲಿ ನಾನು ಎಲ್ಲನೂ ಕೊಡ್ತಾ ಇದ್ದೀನಿ. ಒಂದು ಚಿಕ್ಕ ಕ್ವಶನ್ ಇರ್ಬೋದು, ಒಂದು ವರ್ಡ್ ಇರ್ಬೋದು, ಮ್ಯಾಚ್ ದ ಫಾಲೋವಿಂಗ್ ಎಲ್ಲ ಇರ್ಬೋದು, ಮಿಸ್ಸಿಂಗ್ ಲೆಟರ್ಸ್ ಅವಿ ಅದರಲ್ಲೂ ಇರ್ಬೋದು. ಗೊತ್ತೈತಲ್ಲ, ನಾನು ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ಗ್ರಾಮರ್ ಅಂತೂ ಇಂಪಾರ್ಟೆಂಟ್ ಕೊಡ್ತೀನಿ, ಬಟ್ ಲೆಂದಿ ಕೊಡಲ್ಲ. ಏನು ಕೊಡ್ತೀನಿ, ವರ್ಬದಲ್ಲಿ ಯಾವ ಪ್ರಕಾರಗಳಿದಾವೆ, ಎಷ್ಟು ಟೈಪ್ಸ್ ಇದಾವೆ, ಎಷ್ಟು ಭೇದಗಳಿದಾವೆ. ಓಕೆ, ಸರ್ವನಾಮಗಳಲ್ಲಿ ಭೇದಗಳಷ್ಟು, ನೌನ್ಸ್ಗಳಲ್ಲಿ ಭೇದಗಳಷ್ಟು, ಈ ರೀತಿಯಾಗಿ ಕ್ವಶನ್ಸ್ ಅನ್ನ ಹಾಕ್ತೀನಿ. ಆಮೇಲೆ ಕ್ರಿಯಾಕ್ಕೆ ಭೇದ ನೋಡಿ, ನಾನು ಹೇಳಿದೆ ಕ್ರಿಯಾ, ಗ್ರಾಮರ್, ಕ್ರಿಯಾ ಬಗ್ಗೆ ಓದಬೇಕು. ಕ್ರಿಯಾ ಬಗ್ಗೆ ಇದೆಷ್ಟೆಲ್ಲ ಬರೆಯೋದು ಅವಶ್ಯಕತೆ ಇಲ್ಲ. ಕ್ರಿಯೆ ಅಂತಂದ್ರೆ ಏನು, ಕ್ರಿಯೆಗಳ ಟೈಪ್ಸ್ಗಳು ಎಷ್ಟಿದಾವು, 2 ಟೈಪ್ಸ್ ಇದಾವೆ. ಯಾವ್ಯಾವು? ಅಕರ್ಮಕ ಅಂಡ್ ಸಕರ್ಮಕ ಕ್ರಿಯೆ.
ಸಕರ್ಮಕ ಕ್ರಿಯಾಪದ ಅಂಡ್ ಅಕರ್ಮಕ ಕ್ರಿಯಾ, ಹೌದಾ. ಟ್ರಾನ್ಸಿಸ್ಟಿವ್ ಅಂಡ್ ಇಂಟ್ರಾನ್ಸಿಸ್ಟಿವ್, ಅವು ಇಂಗ್ಲಿಷ್ ವರ್ಡ್ಸ್ ಸುದ ನಿಮಗೆ ಗೊತ್ತಿರಬೇಕು ಮಕ್ಕಳೇ. ಓಕೆ, ನಾನು ಏನೂ ಕೊಡ್ಬೋದು ನಿಮಗೆ. ಯಾವ ವರ್ಬ್ ಅಕರ್ಮಕಕ್ಕೆ ಏನಂತ ಇಂಗ್ಲಿಷಲ್ಲಿ ಕರೀತಾರೋ, ಸಕರ್ಮಕಕ್ಕೆ ಏನಂತ ಕರೀತಾರೋ ಅದು ಗೊತ್ತಿರಬೇಕು ನಿಮಗೆ. ಯಾಕಂದ್ರೆ ನಾನು ಯಾವ ರೀತಿ ಕೊಡ್ತೀನಿ ನೋಡ್ಬೇಕು, ಗೊತ್ತಾಯ್ತಲ್ಲ. ಸೊ ವರ್ಬ್ಗೆ ಹಿಂದಿಯಲ್ಲಿ ಏನಂತಾರೆ, ಆಮೇಲೆ ಕ್ರಿಯಾಗೆ ಏನಂತ ಕರೀತಾರೆ. ಓಕೆ, ಕ್ರಿಯಾಗೆ ಇಂಗ್ಲಿಷಲ್ಲಿ ಏನಂತ ಕರೀತಾರೆ, ಸಕರ್ಮಕ ಮತ್ತು ಅಕರ್ಮಕ ಇಂಗ್ಲಿಷಲ್ಲಿ ಏನಂತ ಕರೀತಾರೆ. ಇದು ಇಂಪಾರ್ಟೆಂಟ್, ಗೊತ್ತಾಯ್ತಲ್ಲ. ಸೊ ಇದನ್ನು ಕೂಡ ನೀವು ಓದ್ಕೊಡ್ರಿ. ಆಮೇಲೆ ನೆಕ್ಸ್ಟ್ ಲೆಸನ್ ಬಂದು ಯಾವುದು, ಕವಿತಾ ಮೇರಾ ದೇಶ್, ಹೌದಾ. ಮೇರಾ ದೇಶ್, ಇವಾಗ ರಿಪಬ್ಲಿಕ್ ಡೇ ನಾವೇನು ಮಾಡಿದ್ವಿ, ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ವಿ ಎಲ್ಲ ಮಕ್ಕಳೇ. ಸೊ ಅದರ ಮೇಲೆ ನಮ್ಮ ಭಾರತ ದೇಶದ ಬಗ್ಗೆ ನಮಗೆ ಹೆಚ್ಚು ಅಭಿಮಾನ ಬರುತ್ತೆ, ಹೌದಾ. ಸೊ ಇಲ್ಲಿ ಕೂಡ ಏನು ಬರುತ್ತೆ, ಉಚಿತ ಶಬ್ದ ಚುನ್ಕರ್ ಖಾಲಿ ಸ್ಥಾನ ಭರಿಯೇ, ಏನು ಬರುತ್ತೆ, ಸಹಿ ಉತ್ತರ ಚುನ್ಕರ್ ಲಿಖಿಯೇ, ಸೇಮ್. ಆಮೇಲೆ ಸಹಿ ವಾಕ್ಯ ಚುನ್ಕರ್ ಲಿಖಿಯೇ. ಇಲ್ಲ ನೋಡ್ರಿ, ಇಲ್ಲಿ ಸಹಿ ಖಾಲಿ ಸ್ಥಾನ ಬರಿಯೇ, ಸಹಿ ಉತ್ತರ ಚುನ್ಕರ್, ಆಮೇಲೆ ಸಹಿ ಗಲತ್ ಕ ನಿಶಾನ್. ನಾನು ಎರಡನ್ನೂ ಇದರಲ್ಲೇನೆ ಮಿಕ್ಸ್ ಮಾಡಿ ಕೊಡ್ತಾ ಇರ್ತೇನೆ. ಸೊ ನೀವು ಎರಡನ್ನೂ ಕೇರ್ಫುಲ್ ಆಗಿ ಓದ್ರಿ. ಆಮೇಲೆ ಇಲ್ಲಿ ಪ್ರಶ್ನೋं का उत्तर, सागर की लहरें किनसे टकराती है, पूर्व से और पश्चिम, दोनों को हिंदू महासागर और क्या हिमालय पर्वत है उसको टकराती रहती है ना, पूरब और पश्चिम में. और भारत की संपन्नता के बारे में तो बहुत है. हर देशवासी गर्व क्यों करता है, क्योंकि हर देशवासी हम भारत के निवासी हैं, इसलिए हम गर्व करते हैं. भारत में अनेकता में एकता है, स्पष्ट कीजिए. ओके, ವಾಕ್ಯ बनाइए. ಇದು ಕೂಡ ಸೇಮ್ ಕೊಡ್ತಾ ಇದ್ದೀನಿ, ಇದರಲ್ಲಿನೂ ಸೇಮ್ ಬರ್ತಾ ಇದೆ ಮಕ್ಕಳೇ. ಆಮೇಲೆ ಇಲ್ಲೂ ಕೂಡ ಪರ್ಯಾಯವಾಚಿ ಶಬ್ದ ಇದೆ. ನಾನು ಎಲ್ಲಾ ಲೆಸನ್ ಇಂದ ಪರ್ಯಾಯವಾಚಿ ಶಬ್ದಗಳನ್ನು ಚೂಸ್ ಮಾಡಿ ಹಾಕ್ತೀನಿ. ಸೊ ನೀವು ಎಲ್ಲಾನು ಓದ್ಕೊಳ್ಬೇಕು. ಆಮೇಲೆ ವಾಕ್ಯ बनाइए ಸೇಮ್ ಇದೆ. ಇಲ್ಲಿ ಬಂದು ನೆಕ್ಸ್ಟ್ ಏನಿದೆ, ಇಲ್ಲಿ ಸಂಜ್ಞಾ ನೋಡ್ರಿ. ಇಲ್ಲಿ ನೆಕ್ಸ್ಟ್ ಇದೆ ಸಂಜ್ಞೆ. ಓಕೆ, ಸಂಜ್ಞೆಗೆ ಇದಕ್ಕೆ ಏನಂತ ಕರೀತಾರೆ, ವರ್ಬ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ ಮಕ್ಕಳೇ, ನೌನ್ ಅಂತ ಕರೀತಾರೆ. ಏನು, ನೌನ್. ನಿಮಗೆ ಗೊತ್ತಿರಬೇಕು ಇದೆಲ್ಲ, ನೌನ್ ಅಂತ ಕರೀತಾರೆ. ಹಾಗಾದ್ರೆ ಈ ಸಂಜ್ಞಾದಲ್ಲಿ ಎಷ್ಟು ಟೈಪ್ಸ್ಗಳಿದಾವೆ, ಭೇದಗಳಿದಾವೆ. ಸಂಜ್ಞಾಕ್ಕೆ ಕಿತನೆ ಭೇದ, ಏಕ್ ವ್ಯಕ್ತಿವಾಚಕ, दो ಜಾತಿವಾಚಕ, तीन ಭಾವವಾಚಕ, है ना. तो ನಾನು ಇದನ್ನು ಕ್ವಶನ್ ಕೊಟ್ಟರು ಕೊಡಬಹುದು. ಸಂಜ್ಞಾಕ್ಕೆ ಕಿತನೆ ಭೇದ, ಜಾತಿವಾಚಕ, ಭಾವವಾಚಕ और ವ್ಯಕ್ತಿವಾಚಕ. ನೀವು ಎಷ್ಟಿದೆ ಯಾವ್ಯಾವ ಇದಾವ ಅಂತ ಬರೆಯದೇ ಇದ್ರೂ ಎಷ್ಟಿದಾವ ಅಂತ ಬರೀಬೇಕು. ಓಕೆ ಚಿಲ್ಡ್ರನ್. ಸೊ ಇದರಲ್ಲಿ ಕ್ರಿಯಾ ಅಂಡ್ ಸಂಜ್ಞಾ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುವಂತದ್ದು ಲಾಲಚ್ ಕಾ ಪರಿಣಾಮ. ಏನಿದೆ ಇಲ್ಲಿ, ಲಾಲಚ್ ಕಾ ಪರಿಣಾಮ. ಈ ಲೆಸನ್ ತುಂಬಾ ಅಂದ್ರೆ ನಮಗೆ ತುಂಬಾ ಒಂದು ಏನಪ್ಪಾ ಅಂತಂದ್ರೆ ಪಾಠವನ್ನ ಕಲಿಸುತ್ತೆ ಮಕ್ಕಳು ಈ ಲೆಸನ್, ಹೌದಾ. ತುಂಬಾ ಸೀಖ್ ಹಮೇ ಇಸ್ ಲೆಸನ್ ಸೇ ಮಿಲ್ತಾ ಹೈ, ತುಂಬಾ ಕಲಿತೀವಿ ನಾವು ಇದರಿಂದ. ಬಹಳ ಇಂಪಾರ್ಟೆಂಟ್ ಲೆಸನ್. ಇಲ್ಲೂ ಕೂಡ ಉಚಿತ ಶಬ್ದ ಚುನ್ಕರ್ ಲಿಖಿಯೇ ಇದೆ. ಆಮೇಲೆ ಸೇಮ್ ಇದನ್ನು ಕೊಡ್ತಾ ಇದ್ದೀನಿ, ಸಹಿ ಉತ್ತರ ಕಾ ನಿಶಾನ ಲಗಾಯೆ, ಸೊ ಕೊಡ್ತಾ ಇದ್ದೀನಿ. ಆಮೇಲೆ ಪ್ರಶ್ನೋं का, ब्राह्मण का नाम क्या था, हरिदत्त था, है ना. ब्राह्मण का नाम हरिदत्त था. उसका व्यवहार कैसा था, बहुत सरल और स्वभाव का था. ब्राह्मण ने अपने खेत में किसे देखा, सांप को देखा, है ना. और उसे क्या कहा, मैं तुम्हें इतने दिन नहीं देखा तो आज से मैं आपके पूजा करूंगी, है ना. ब्राह्मण रोज क्या करता था, एक थैले में क्या रखता था, दूध रखता था. और उसे क्या प्राप्त होता था, उससे एक क्या मिलता था, एक गोल्ड का, है ना. देते हो यहाँ. रोज सर्पदेव के लिए दूध रखता था और रोज उसके एक सोने की मुद्रा मिलता था, सोने की मुद्रा मिलता था. ब्राह्मण के पुत्र ने सोने की मुद्रा देखकर क्या सोचा, सांप को मार डालकर उस क्या है उसको मार डालकर वो सभी मुद्रा को लेने के सोच रहे थे, मार डालने का सोच रहा था. लेकिन ब्राह्मण के पुत्र ने क्या किया और उसे क्या दंड मिला. ब्राह्मण के पुत्र ने उसको मारने का बहुत प्रयास किया, लेकिन सर्प वो क्या किया,
उसको डस डाला, है ना चिल्ड्रन। ओके, सो अर्थ लिखकर वाक्य बनाए। खेत, हाँ, एक नीचे है, अर्थ लिखकर वाक्य में प्रयोग कीजिए, सेम। और नेक्स्ट है यहाँ उपसर्ग। क्या है? उपसर्ग। ये भी है उपसर्ग को प्रीफिक्स, प्रीफिक्स, है ना चिल्ड्रन, प्रीफिक्स कहते हैं हम। तो उपसर्ग का मतलब है वे शब्द या शब्द के अंश होते हैं जो किसी भी शब्द के पहले जुड़कर उस शब्द का अर्थ बदल देते हैं और नए शब्द की रचना करते हैं। इन उपसर्गों को स्वतंत्र रूप से कोई प्रयोग नहीं होता। कोई भी एक शब्द के पहला अक्षर या पहला एक अंश, पता चल रहा है, पहला एक अक्षर और पहला एक अंश, ಒಂದು ಭಾಗ, ಅದರ ಭಾಗ ಇಲ್ಲ ಅಂತಂದ್ರೆ ಮೊದಲಿನ ಅಕ್ಷರ, ಅದಕ್ಕೆ ನಾವು ಏನಂತ ಕರಿತೀವಿ? ಉಪಸರ್ಗ ಅಂತ ಕರಿತೀವಿ. ಯಾವುದೇ ತಗೊಳ್ರಿ, ಈಗ ಪರ್ಯಾಯವಾಚಿ ಅಂತ ಇದೆ, ಒಂದು ಶಬ್ದ ಇದೆ. ಇಲ್ಲಿ ಪರ್ಯಾಯ ಇದು ಏನಪ್ಪಾ ಅಂತಂದ್ರೆ ಪರ್ಯಾಯ, ಇದು ಒಂದು ಉಪಸರ್ಗ. ಪರ್ಯಾಯ ಇದು ಒಂದು ಶಬ್ದ ಅಂತಾರ ತಗೊಳ್ರಿ, ಅಥವಾ ಒಂದು ಅಂಶ ಅಂತ ತಗೊಳ್ರಿ, ಒಂದು ಅಕ್ಷರ ಅಂತಾರ ತಗೊಳ್ರಿ, ಅದು ಏನಪ್ಪ? ಪರ್ಯಾಯ ಅನ್ನೋದು ಏನಿದೆ ಇಲ್ಲಿ ಉಪಸರ್ಗ. ಅಧಿಪತಿ, ಅಧಿ ಇಲ್ಲಿ ಉಪಸರ್ಗ. ಓಕೆ, ಪ್ರಿಫಿಕ್ಸ್ ಅಂತ ಕರಿತೀವಿ. ನೀವು ಇದನ್ನ ಓದ್ಬೇಕು. नीचे लिखे शब्दों से उपसर्ग अलग अलग कीजिए. ಇದು इंपॉर्टेंट, ये क्वेश्चंस बरते मಕ್ಕಳೇ. सो उपसर्ग, नीचे लिखे शब्दों से उपसर्ग अलग अलग कीजिए. बदौलत, ब प्लस दौलत, बदौलत, बदौलत. ओके, ಇದನ್ನ ಇಂಪಾರ್ಟೆಂಟ್, ಇದನ್ನ ಓದಬೇಕು. ನೆಕ್ಸ್ಟ್ ನೀಡರ್ ಅಂತ ಇದ್ರೆ ನೀ ಅನ್ನೋದು ಒಂದು ಅಕ್ಷರ, ಇದು ಉಪಸರ್ಗ. ಡರ್ ಅನ್ನೋದು ಒಂದು ಶಬ್ದ. ಇಲ್ಲಿ ವಿಲೋಮ ಶಬ್ದ ಇದೆ ನೋಡ್ರಿ, ಇಟ್ಸ್ ಇಂಪಾರ್ಟೆಂಟ್. ವಿಲೋಮ ಶಬ್ದ, ಹೌದಾ? विलोम शब्द, कुछ शब्दों के विलोम शब्द है सवेरा शाम, दिन रात, आगे पीछे, दया क्रूरता, दुख सुख, पाप पुण्य. ओके, यहाँ अकर्मक और सकर्मक ऑलरेडी मैंने दिया है यहाँ. तो नेक्स्ट लेसन है कविता खिलौने वाला. क्या है चिल्ड्रन? यहाँ खिलौने वाला पोएम है. तो ये तो बहुत इजी है ना. यहाँ भी उचित शब्द चुनकर लिखिए, सही गलत का निशाना लगाइए और क्वेश्चन आंसर्स, है ना. यहाँ तो क्वेश्चन आंसर नहीं लिखा मैंने, प्रश्नों का उत्तर. प्रश्नों का उत्तर लिखो. ओके, सो क्वेश्चन आंसर्स वेरी इंपॉर्टेंट. मुन्नी ने क्या खरीदी? मुन्नी ने गुड़िया खरीदी, है ना. और गुड्डा गुड़िया देखने में कैसे थे? बहुत सुंदर थे. खिलौने खरीदने के लिए कौन कौन आया? खिलौने खरीदने के लिए मुन्नी और चंपा आया, है ना. मुन्नी और चंपा आया. सो खिलौने वाला क्या क्या लेकर आया था? इट्स इम्पोर्टेंट. वाक्य बनाइए, इम्पोर्टेंट. और यहाँ है पर्यायवाची शब्द, यहाँ भी पर्यायवाची शब्द है, तो ये भी इम्पोर्टेंट है. और यहाँ देखिए नेक्स्ट लेसन मेरी कश्मीर यात्रा, है ना. मेरी कश्मीर यात्रा, ಈ ಲೆಸನ್ ಅಲ್ಲಿ ಶಬ್ದಾರ್ಥ ಇದೆ, ಸಹಿ ಉತ್ತರ ಚುನ್ಕ ಲಿಖಿಯೇ ಇದೆ, ಪ್ರಶ್ನ ಉತ್ತರ है, ವಾಕ್ಯ बनाए. 4 ಆಪ್ಷನ್ ಕೂಡ ಕೊಟ್ಟಿದ್ದೀವಿ ಇಲ್ಲಿ. ಓಕೆ, ಈ 4 ಆಪ್ಷನ್ ನ ಬರೀಬೇಕು. ಆಮೇಲೆ ಇಲ್ಲಿ ವಾಕ್ಯ बनाए ಕೂಡ ಇದೆ. ವಿಲೋಮ ಶಬ್ದ, ವಿಲೋಮ ಶಬ್ದ का मतलब है ಅಪೋಸಿಟ್ ವರ್ಡ್. ಅಪೋಸಿಟ್ ವರ್ಡ್ ಗಳನ್ನ ಬರೀಬೇಕಾಗುತ್ತೆ. ಇಲ್ಲಿ ಕ್ರಿಯಾ ವಿಶೇಷಣ, ಏನು? ಕ್ರಿಯಾ ವಿಶೇಷಣ. ಗ್ರಾಮರ್ ಅಲ್ಲಿ ಕ್ರಿಯಾ ವಿಶೇಷಣ. ಗ್ರಾಮರ್ ಫುಲ್ ಡೀಪ್ ಆಗಿ ಏನು ಕೊಡಲ್ಲ ಮಕ್ಕಳೇ, ನಾನು ಫುಲ್ ಡೀಪ್ ಆಗಿ ಕೊಡಲ್ಲ. ಏನಂತಂದ್ರೆ ಅದರ ಟೈಪ್ಸ್ ಗಳನ್ನ ಕೇಳ್ತೀನಿ, ಏನಾದರೂ ಒಂದು ಎಕ್ಸಾಂಪಲ್ ಬರೀರಿ ಅಂತ ಕೊಡ್ತೀನಿ. ಓಕೆ, ಇಲ್ಲ ಅಂತಂದ್ರೆ ಇವುಗಳಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ, ಇಂಗ್ಲಿಷ್ ಮೀನಿಂಗ್ ಬೇಕು ನಮಗೆ. ಓಕೆ,
ನೋಡ್ರಿ, ಇದಕ್ಕೆ ಕ್ರಿಯಾಗೆ ವರ್ಬ್ ಅಂತ ಕರೀತಾರೆ, ಸಂಜ್ಞೆಗೆ ನೌನ್ ಅಂತ ಕರೀತಾರೆ, ಉಪಸರ್ಗಕ್ಕೆ ಪ್ರಿಫಿಕ್ಸ್ ಅಂತ ಕರೀತಾರೆ, ವಿಲೋಮ ಶಬ್ದಕ್ಕೆ ಅಪೋಸಿಟ್ ವರ್ಡ್ ಅಂತ ಕರೀತಾರೆ, ಕ್ರಿಯಾ ವಿಶೇಷನ್ಗೆ ಅಡ್ವರ್ಬ್ ಅಂತ ಕರೀತಾರೆ. ಏನಂತ ಕರೀತಾರೆ? ಅಡ್ವರ್ಬ್ ಅಂತ ಕರೀತಾರೆ. ಹೌದಾ? ಸೊ ಇವುಗಳ ಏನಿದಾವೆ ನೋಡ್ರಿ, ಇವು ಇಂಪಾರ್ಟೆಂಟ್ ಇಂಗ್ಲಿಷ್ ವರ್ಡ್. ಅವು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಲೆಸನ್ ಬಂದು ಬಗೀಚಾ. ಹೌದಾ? ಬಗೀಚಾ. ಇಲ್ಲೂ ಕೂಡ ಈ ಲೆಸನ್ ಇಂದ ಕ್ವಶನ್ ಆನ್ಸರ್, ಶಬ್ದಾರ್ಥ, ಆಮೇಲೆ ವಾಕ್ಯವನಾಯಿ, ಆಮೇಲೆ ಇಲ್ಲೂ ಪರ್ಯಾಯವಾಚಿ ಶಬ್ದ ಇದೆ. ಇನ್ನೊಂದು ನೋಡ್ರಿ, नीचे लिखे शब्दों से प्रत्यय अलग अलग कीजिए. ಪ್ರತ್ಯಯ. ಹೌದಾ? ಪ್ರತ್ಯಯಗಳನ್ನ ಅಲಗ್ ಅಲಗ್ ಶಬ್ದಗಳನ್ನ ಇಲ್ಲಿ ಡಿವೈಡ್ ಮಾಡಿ ಬರಿಬೇಕು. ಗರ್ವಿಲ್ಲ, ಗರ್ವ ಪ್ಲಸ್ ಇಲ್ಲ, ಗರ್ವಿಲ್ಲ. ಈ ಶಬ್ದಗಳನ್ನ ಡಿವೈಡ್ ಮಾಡಿ ಬರೆಯೋದನ್ನ ಕಲಿಬೇಕು. ओके. अध्यापिका ने बच्चों से क्या लगाने के लिए कहा? पौधे लगाने के लिए कहा. ओके. पौधे किस प्रकार बहुत बड़े होने लगे? पौधे अंकुर उठाए और बड़े होने लगे, पानी डाले, है ना. और तो नेक्स्ट लेक्चर आता है यहाँ अपोजिट वर्ड्स, विलोम शब्द, है ना. अपोजिट वर्ड भी आता है. और क्रिया विशेषण का भेद. नेनपिट्कोಳ್ರಿ, ಇದು इंपॉर्टेंट क्वेश्चन. क्रिया विशेषण का भेद, इसका मतलब है टाइप्स को लिखना है. इट्स अ वेरी इंपॉर्टेंट क्वेश्चन. क्रिया विशेषण का भेद कौन सा भेद है यहाँ? कितने हैं? क्रिया विशेषण के कितने भेद है? स्थानवाचक, कालवाचक, परिमाणवाचक, रीतिवाचक. तो 4 है ना चिल्ड्रन. सो रिमेम्बर, स्थानवाचक, कालवाचक, परिमाणवाचक, रीतिवाचक. कितने भेद है? 4 भेद है. ओके, 4 भेद. ये तो आपको कंपल्सरी लिखना है. और पत्र लेखन के बारे में मैं आपको नेक्स्ट सेकंड सम में स्टार्ट करती हूँ फिर से एक बार. ओके. तो चिल्ड्रन, यहाँ क्या है? सभी लेसन में शब्दार्थ सभी लेसन में होगा. सही उत्तर चुनकर लिखिए. सही उत्तर चुनकर लिखिए भी लिखना है, और सही गलत का निशान लगाइए. और क्या है यहाँ? सही उत्तर चुनकर फिल इन द ब्लैंक्स, है ना. फिल इन द ब्लैंक्स मैं ऊपर आंसर दे दूंगी, उसको चुनकर आपको लिखना है. और यहाँ है वाक्य बनाइए, ओन सेंटेंस लिखना है. और एक है यहाँ मैच द फॉलोइंग, जोड़े मिलाइए, जोड़े मिलाइए. यहाँ नीचे लिखती हूँ चिल्ड्रन. जोड़े मिलाइए, इसका मतलब है मैच द फॉलोइंग. तो 1 2 3 4 5 6 7 8 9 10 11 मीन्स इसमें एक स्किप भी हो सकता है और इसके ज्यादा भी हो सकता है ना. तो मुझे एक नया आइडिया मिला, तो हाँ ऐसे क्वेश्चन पेपर बने तो अच्छा होगा, है ना. ನಾನು ಇದರಲ್ಲಿ ಯಾವುದನ್ನು ಸ್ಕಿಪ್ ಮಾಡಬಹುದು ಅಥವಾ ಯಾವುದನ್ನು ಬೇಕಾದರೂ ನಾನು ಇನ್ನೂ ಎಕ್ಸ್ಟ್ರಾ ಸೇರಿಸಬಹುದು. ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಏನಿಲ್ಲ ಹೇಳ್ತೀವಲ್ಲ ಅದಷ್ಟೇ ಸ್ಟಡಿ ಮಾಡಿಬಿಡ್ರಿ. ಎಲ್ಲರೂ ಟೋಟಲ್ ಆಗಿ ಎಲ್ಲನೂ ಓದ್ರಿ ಮಕ್ಕಳೇ. ಓಕೆ. ಶಬ್ದಾರ್ಥ ಬರೀರಿ, ಸಹಿ ಉತ್ತರ ಚುನ್ಕರ್ लिखिए ಬರೀರಿ, वाक्य बनाइए बरीरी, पर्यायवाची शब्द लिखिए, और क्रिया ನೋಡ್ರಿ. ಗ್ರಾಮರ್ ಹೇಳ್ತಾ ಇದ್ದೀನಿ ಚಿಲ್ಡ್ರನ್. ಒನ್ಸ್ ಅಗೇನ್ ಐ ರಿಪೀಟ್ ಯು ಪ್ಲೀಸ್. ಗ್ರಾಮರನ್ನು ಡೀಪ್ ಆಗಿ ನಾನು ಯಾವುದನ್ನು ಕೊಡೋದಿಲ್ಲ, ಬಟ್ ಅದರ ಟೈಪ್ಸ್ಗಳನ್ನು ಓದ್ಕೊಡ್ರಿ. ಹೌದಾ? ಎಷ್ಟು ಟೈಪ್ಗಳಿದ್ದಾವೆ, ಯಾವ್ಯಾವಿದ್ದಾವೆ, ಎಕ್ಸಾಂಪಲ್ಸ್. ಆಮೇಲೆ ಗ್ರಾಮರ್ಗೆ ಕ್ರಿಯಾ ಅಂದರೆ ಏನು? ವರ್ಬ್. ಸಂಜ್ಞೆ ಅಂದರೆ ಏನು? ನೌನ್. ಉಪಸರ್ಗ ಅಂದರೆ ಏನು? ಪ್ರಿಫಿಕ್ಸ್. ವಿಲೋಮ ಅಪೋಸಿಟ್ ವರ್ಡ್. ಕ್ರಿಯಾ ವಿಶೇಷಣ ಏನು? ಅಡ್ವರ್ಬ್. ಹೌದಾ? ಇವಂತೂ ನಿಮಗೆ ಗೊತ್ತಿರಬೇಕು. ಪರ್ಯಾಯವಾಚಿ ಶಬ್ದ ಅಂತಂದ್ರೆ ಏನು? ಈ ಇಂಗ್ಲಿಷ್ ವರ್ಡ್ಸ್ಗಳು ಅದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಓಕೆ. ಮೀನಿಂಗ್, ಇಂಗ್ಲಿಷ್ ಮೀನಿಂಗ್ ಗೊತ್ತಿರಲಿ ನಿಮಗೆ. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ಎಷ್ಟಾಯ್ತು? ಶಬ್ದಾರ್ಥ, ಸಹಿ ಉತ್ತರ, ವಾಕ್ಯ बनाइए, पर्यायवाची, क्रिया, संज्ञा, उपसर्ग, विलोम, क्रिया विशेषण, प्रश्नोत्तर और जोड़े मिलाइए. मैच द फॉलोइंग एंड क्वेश्चन आंसर्स. ಸೊ ಇವು ಇಷ್ಟು ನಿಮಗೆ ಬರ್ಬೋದು, ಇನ್ನು ಹೆಚ್ಚಿಗೆ ಕೂಡ ಬರ್ಬೋದು. ನಾನು ನಿಮಗೆ ಅದಕ್ಕೆ ಹೇಳ್ತಾ ಇದ್ದೀನಿ. ಕ್ವಶನ್ ಆನ್ಸರ್ಸ್ ಕೂಡ ತುಂಬ ಈಸಿಯಾಗಿ ಕೊಟ್ಟಿರ್ತೀನಿ, ಬಟ್ ಯಾವ್ದು ಕೊಡ್ತೀನಿ ಅಂತ ನೀವು ಗೆಸ್ ಮಾಡೋಕ್ಕೂ ಆಗೋದಿಲ್ಲ, ನಾನು ಹೇಳೋಕ್ಕೂ ಆಗೋದಿಲ್ಲ. ಹೌದಲ್ಲ? ಎಲ್ಲ ಇಂಪಾರ್ಟೆಂಟೇ.
ನಾವು ಎಲ್ಲ ಕಲಿಸಿರ್ತೀವಿ ಅಂದರೆ ಎಲ್ಲ ಇಂಪಾರ್ಟೆಂಟು. ಸೊ ಜೋಡಿ ಮಿಲ ಈಸ್ ಸೋ ಇಂಪಾರ್ಟೆಂಟು. ಇದರಲ್ಲಿನೇ 2 ಆಪ್ಷನ್ ಬರುತ್ತೆ, ಒಂದು ಫಿಲ್ ಇನ್ ದ ಬ್ಲ್ಯಾಕ್ಸ್, ಒಂದು ಏನು ಎಸ್ ಆರ್ ನೋ ಅಂದರೆ ಟ್ರೂ ಆರ್ ಫಾಲ್ಸ್. ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಸೊ ಇಲ್ಲಿ 11 to 12 ಮೇನ್ಸ್ ಅದು ಕರೆಕ್ಟಾ. ಸೊ ಅದರಿಂದ ಅಂತಂದರೆ ಕರೆಕ್ಟಾಗಿ ಎಲ್ಲನೂ ಓದ್ಕೊಂಡು ನೀವೇನು ಮಾಡಿರಿ ಎಕ್ಸಾಮನ್ನು ಬರೀರಿ ಮಕ್ಕಳೇ. ಮೇನ್ ಅಂತಂದರೆ ನೀವು ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಅದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿರಿ, ಏನು ಮಾಡಬೇಕಾಗಿದೆ, ಹೌದಾ. ಆಮೇಲೆ ನೀವು ಸಹಿ ಉತ್ತರ ಚುಣ್ಕರ ಮೇಲೆ ಆನ್ಸರ್ ಕೊಟ್ಟಿರ್ತೀನಿ, ಅದು ನೋಡಿರೋದಿಲ್ಲ ನೀವು. ಆನ್ಸರ್ ಕೊಟ್ಟಿರ್ತೀನಿ, ಅದನ್ನು ನೋಡ್ರಿ, ಕರೆಕ್ಟಾಗಿ ಓದ್ರಿ, ಅವನ್ನ ಓದಿ ಯಾವುದಕ್ಕೆ ಹಾಕಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಕರೆಕ್ಟಾಗಿ ಬರೀರಿ. ಓಕೆ. ಸೊ ಇದರಲ್ಲಿ ಔಟ್ ಆಫ್ ಔಟ್ ತೊಗೊಳ್ಬೇಕಾಗುತ್ತಲ್ಲ, ಅದಕ್ಕೆ ಕರೆಕ್ಟಾಗಿ ಬರೀರಿ ಮಕ್ಕಳೇ. ಓಕೆ ಚಿಲ್ಡ್ರನ್. ಸೊ ಇದರಲ್ಲಿ ಏನೇ ಡೌಟ್ಸ್ ನಿಮಗಿದ್ರೂ ಕೂಡ ಮತ್ತೆ ನೀವು ನನಗೆ ಕೇಳ್ಬೋದು. ನಾನು ನೆಕ್ಸ್ಟ್ ಪೀರಿಯಡಲ್ಲಿ ನಿಮಗೆ ಡೌಟ್ಸ್ ಪ್ರೀಡ್ ಯಾಕೆ ನೆಕ್ಸ್ಟ್ ನಿಮ್ಮ ಟೀಚರ್ಸ್ಗೆ ಹೇಳಿದ್ರೆ ಅವ್ರು ನನಗೆ ಕೇಳ್ತಾರೆ, ನಾನು ನಿಮಗೆ ಅದ್ರ ಡೌಟ್ ಕ್ಲಿಯರ್ ಮಾಡ್ತೀನಿ. ಓಕೆ ಚಿಲ್ಡ್ರನ್. ಸೊ ಇಷ್ಟು ನಿಮ್ಮ ಪೋರ್ಷನ್ಗೆ 1 to 7 ಲೆಸನ್ ಬರುತ್ತೆ SA1ಗೆ. ಓಕೆ. ಸೊ ಎಲ್ಲ ಪ್ರಿಪೇರ್ ಆಗ್ರಿ, ಚೆನ್ನಾಗಿ ಎಕ್ಸಾಮ್ ಮಾಡಿರಿ ಚಿಲ್ಡ್ರನ್. ಸೊ ಹ್ಯಾವ್ ಅ ನೆಕ್ಸ್ಟ್ ಚಿಲ್ಡ್ರನ್. ಬಾಯ್.